ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಬ್ಯಾಟ್ ಬೀಸಿದ್ದಾರೆ. ಅವರ ಪರವಾಗಿ ಮಾತನಾಡಿದ್ದಾರೆ. ಇದರ ಹಿಂದೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಸಿಎಂ ರಾಜೀನಾಮೆ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತ ಜಿಟಿಡಿ ಮಾತನಾಡೋದಕ್ಕೆ ಕಾರಣ ಬೇರೆಯದ್ದೇ ಇದೆ. ಇವತ್ತು ದಸರಾ ಉದ್ಘಾಟನೆಯ ವೇದಿಕೆಯಲ್ಲಿ ದಿಢೀರಂತ ಈ ರೀತಿ ಮಾತನಾಡಿದ್ದಾರೆ. ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಜಿಟಿಡಿ ಹೇಳಿಕೆಯ ಹಿಂದೆ ಬೇರೆ ಬೇರೆ ವಿಚಾರಗಳಿದ್ದಾವೆ, ಇಂಟ್ರೆಸ್ಟಿಂಗ್ ರಾಜಕೀಯ ವಿಚಾರಗಳಿದ್ದಾವೆ. ಯಾಕಾಗಿ ಜಿಟಿಡಿ ಈ ರೀತಿ ಮಾತನಾಡಿದ್ರು ಅಂತ ಕೆದಕಿದ್ರೆ ಆ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಜಿಟಿ ದೇವೇಗೌಡ ಈ ರೀತಿ ಮಾತನಾಡೋದಕ್ಕೆ ಏನು ಕಾರಣ? ಯಾಕೆ ಏಕಾಏಕಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರೀತಿ ಹುಟ್ಟಿದ್ದು ಜಿಟಿಡಿಗೆ? ನೋಡಿ ರಕ್ಷತ್, ಪ್ರಮುಖವಾಗಿ ಇವತ್ತು ದಸರಾ ಉದ್ಘಾಟನಾ ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಪರ ಬ್ಯಾಟಿಂಗ್ ಅನ್ನ ಮಾಡಿದಂತ ಜಿಟಿ ದೇವೇಗೌಡರು ಅಚ್ಚರಿಯ ಹೇಳಿಕೆಗಳನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಫ್ಐಆರ್ ದಾಖಲಾಗಿದ್ರು ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಖುದ್ದು ದಸರಾ ಉದ್ಘಾಟನೆಯ ವೇದಿಕೆಯಲ್ಲೇ ಹೇಳಿದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋ ಅಂತ ಜಿಟಿ ದೇವೇಗೌಡರು ಹಾಗಾದ್ರೆ ಜೆಡಿಎಸ್ ಮೇಲೆ ಮುನಿಸಿಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗತ್ತೆ. ಸ್ಥಳೀಯ ರಾಜಕಾರಣ ಅಂದ್ರೆ ಲೋಕಲ್ ಪಾಲಿಟಿಕ್ಸ್, ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ರಾಜಕಾರಣ ಏನಿದೆ ಅಲ್ಲೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಮೈಸೂರು ಜಿಲ್ಲೆಯವರು, ನೇರವಾಗಿ ಈತ ಜಿಟಿ ದೇವೇಗೌಡರು ಕೂಡ ಮೈಸೂರು ಜಿಲ್ಲೆ ಅವರು. ಸರಿ, ಸುಮಾರು 40 ವರ್ಷಗಳ ರಾಜಕಾರಣವನ್ನ ಸಿದ್ದರಾಮಯ್ಯನವರು ನೋಡಿದ್ದಾರೆ, 40 ವರ್ಷದ ರಾಜಕಾರಣವನ್ನ ಜಿಟಿ ದೇವೇಗೌಡರು ಕೂಡ ನೋಡಿದ್ದಾರೆ. ಇಬ್ರು ಕೂಡ ಸರಿ ಸಮಾನ ಮನಸ್ಕರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹೀಗಾಗಿಯೇ ಎಲ್ಲೋ ಒಂದ್ ಕಡೆ ಅವರು ಇವತ್ತು ನೇರವಾಗಿ ಸಿದ್ದರಾಮಯ್ಯರ ಪರ ಬ್ಯಾಟನ್ನ ಬೀಸಿದ್ದಾರೆ ಅಂತ ಹೇಳ್ಬಹುದು. ಆದ್ರೆ ಇದು ಮೇಲ್ನೋಟಕ್ಕೆ ಲೋಕಲ್ ಪಾಲಿಟಿಕ್ಸ್ ಅಂತ ಒಂದೇ ಒಂದು ವರ್ಡ್ ಹೇಳ್ಬಿಟ್ರೆ ಸಾಲಲ್ಲ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಶಾಸಕರಾಗಿದ್ದಾರೆ, ಮಾಜಿ ಸಚಿವರು, ಜೆಡಿಎಸ್ ಪಕ್ಷದಲ್ಲಿ ಕೋರ್ ಕಮಿಟಿ ಏನಿದೆ ಅದರ ಅಧ್ಯಕ್ಷರು. ಆದರೆ ಇವತ್ತು ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಯಾಕೆ? ಮೂಡಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನೇರವಾಗಿ ಜಿಟಿ ದೇವೇಗೌಡರ ನಿವೇಶನ ಕೂಡ ಇದೆ. ನಾಳೆ ಅದಕ್ಕೇನಾದ್ರೂ ಒಂದು ಆಪತ್ತು ಬರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಪರ ಬ್ಯಾಟಿಂಗ್ ಅನ್ನ ಮಾಡಿರಬಹುದು. ಇದನ್ನ ಹೊರತುಪಡಿಸಿದ್ರೆ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನ ಏನು ಜೆಡಿಎಸ್ ಜಿಟಿ ದೇವೇಗೌಡರಿಗೆ ನೀಡಿದೆ, ಕುಮಾರಸ್ವಾಮಿ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಖಾಲಿ ಆಯಿತು. ಇಲ್ಲಿ ವಿಧಾನಸಭೆಯಲ್ಲಿ ಜೆಡಿಎಸ್ನ ನಾಯಕನ ಸ್ಥಾನ ಏನು ಖಾಲಿ ಆಯಿತು, ಅದಕ್ಕೆ ಪ್ರಮುಖ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರನ್ನ ಹೊರತುಪಡಿಸಿ ಅವರು ಇವಾಗ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ಅವರು ಯಥಾವತ್ತಾಗಿ ಮುಂದುವರಿಲಿ ಅಂತ ನೇರವಾಗಿ ಕುಮಾರಸ್ವಾಮಿ ಅವರು ಹೇಳಿ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿದಂಥ ಜಿಟಿ ದೇವೇಗೌಡರು ನನ್ನ ಅದಕ್ಕೆ ಆಯ್ಕೆ ಮಾಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದಾಗಲಿಲ್ಲ. ಸುರೇಶ್ ಬಾಬು ಅವರ ಪಾಲಾಗಿದೆ ಇವತ್ತು ಜೆಡಿಎಸ್ ನಾಯಕನ ಸ್ಥಾನ. ಅದರಲ್ಲಿ ಉಪನಾಯಕನ ಸ್ಥಾನ ಈಗ ಶಾರದಾ ಪೂರ್ಯ ನಾಯಕ್ ಅವರು ಅಲಂಕರಿಸಿದ್ದಾರೆ. ಹೀಗಾಗಿ ಸಹಜವಾಗಿ ಅಸಮಾಧಾನ ಇದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ರಾಜೀನಾಮೆನ ಕೊಡ್ಲಿ, ಯಾರೆಲ್ಲ ವಿರುದ್ಧ ಎಫ್ಐಆರ್ ಇದೆಯೋ ಅವರೆಲ್ಲರೂ ಕೂಡ ರಾಜೀನಾಮೆನ ಕೊಡ್ಲಿ ಅನ್ನೋ ಒಂದು ಹೇಳಿಕೆನ ನೀಡಿದ್ರು. ಜೊತೆಗೆ ತಮ್ಮ ಪುತ್ರ ಮೊದಲ ಬಾರಿ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ, ಜಿಟಿ ದೇವೇಗೌಡರ ಪುತ್ರ. ಹೀಗಾಗಿ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಜೆಡಿಎಸ್ ಪಕ್ಷದಲ್ಲಿ ಇರೋದು ಅಥವಾ ಈ ಹಿಂದಿನ ಚುನಾವಣೆ 2023ರಲ್ಲಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಡೆಗಳಿಗೇನೆಲ್ಲ ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾಯ್ತು. ಮುಂಬರುವಂತ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ಅವರು ಕಾಂಗ್ರೆಸ್ನತ್ತ ಏನಾದ್ರು ಮುಖ ಮಾಡ್ತಾರ ಅನ್ನೋದಕ್ಕೂ ಕೂಡ ಇದು ವೇದಿಕೆ ಆಗ್ತಾ ಇದೆ. ತಮ್ಮ ರಾಜಕೀಯ ಜೀವನವನ್ನ ಭವಿಷ್ಯವನ್ನ ಮುಂದಿಟ್ಕೊಂಡು ಇವತ್ತು ಜಿಟಿ ದೇವೇಗೌಡರು ಈ ರೀತಿ ಹೇಳಿಕೆಯನ್ನು ನೀಡಿರುವಂತ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.